ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಅರ್ಷಿ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಪ್ರಾನ್ಸ್ ಮಾಡುವ ಅಂತ ನನ್ನ ಹಸ್ಬೆಂಡಿಗೆ ಈಗ ರಜೆ ಇತ್ತು ಇವತ್ತು. ಅದಕ್ಕೆ ಅವರು ಇವತ್ತು ಮೀನು ತಂದಿದ್ದಾರೆ, ಅದಕ್ಕೆ ಪ್ರಾನ್ಸ್ ಕೂಡ ತಂದಿದ್ದರು. ಅದಕ್ಕೆ ಇವಾಗ ಮಸಾಲ ಮಾಡ್ತೇನೆ. ಒಂದು ಪ್ಯಾನಲ್ಲಿ ಕೊತ್ತಂಬರಿ ಮತ್ತು ಕಾಳು ಮೆಣಸು ಒಂದು 4-5, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬಡಾಯಿ ಸೊಪ್ಪು ಇಷ್ಟು ಹಾಕಿ ಹುರಿಬೇಕು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟು ಬ್ಯಾಡಿಗೆ ಮೆಣಸು ಒಂದು 6-7, ನಿಮಗೆ ಎಷ್ಟು ಬೇಕು, ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿ ಒಂದು ಹಾಕಿದರೆ ಆಯಿತು. ಅದರಲ್ಲಿ ನೀರಲ್ಲಿ ಮುಳುಗಿಸಿಡಬೇಕು, ಬಿಸಿ ನೀರಲ್ಲಿ. ಅದೊಂದು 30 ಮಿನಿಟ್ಸ್ ಆದರೂ ಇರಬೇಕು. ಅದು ಗ್ರೈಂಡ್ ಮಾಡಲಿಕ್ಕಿದೆ. ಇವಾಗ ಇದು ರೋಸ್ಟ್ ಆಯಿತು. ರೋಸ್ಟ್ ಮಾಡದೆ ಹಾಕಿದರೆ ಒಂದು ಸ್ಮೆಲ್ ಬರ್ತದಲ್ಲ, ಹಸಿ ಸ್ಮೆಲ್ ಬರ್ತದಲ್ಲ, ಅದಕ್ಕೆ ನಾನು ರೋಸ್ಟ್ ಮಾಡಿ ಹಾಕ್ತಾಯಿದ್ದೇನೆ. ಅಂದರೆ ಇವಾಗ ನಮಗೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಮಸಾಲ ಮಾಡೋದಕ್ಕಿಂತ ಇದು ಸ್ವಲ್ಪ ಗ್ರೇವಿ ಥರ ಸಿಗ್ತದೆ. ನಮಗೆ ದೋಸೆ ಒಟ್ಟಿಗೆ ಆದರೂ ಅನ್ನದೊಟ್ಟಿಗೆ ಆದರೂ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಅದಕ್ಕೆ ನಾನು ಈ ಥರ ಮಸಾಲ ಮಾಡ್ತಿದ್ದೇನೆ ಇವತ್ತು. ಇವಾಗ ಇದು ರೋಸ್ಟ್ ಆಯಿತು. ಜಾಸ್ತಿಗೆ ಇದು ಮಾಡಬಾರ್ದು, ಅಂದರೆ ಅದು ಇದು ಆಗಬಾರ್ದು, ಏನು ಕರೆಂಚಿ ಹೋಗಬಾರ್ದು. ಇವಾಗ ಅದು ಚೆನ್ನಾಗಿ ರೋಸ್ಟ್ ಆಯಿತಲ್ಲ, ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕಿಡ್ತೇನೆ. ಇದರಲ್ಲೇ ಇಟ್ಟರೆ ಅದು ಮತ್ತೆ ಕೂಡ ಬ್ಲ್ಯಾಕ್ ಆಗ್ತದೆ. ಅದಕ್ಕೆ ಇವಾಗ ಮಿಕ್ಸಿಗೆ ಅಲ್ಲಿ ನಾನು ನೀರಿನಲ್ಲಿ ಬಿಸಿ ನೀರಲ್ಲಿ ಹಾಕಿದ್ದೆ ಅಲ್ಲ ಬ್ಯಾಡಗಿ ಮೆಣಸಿನಕಾಯಿ, ಅದನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಈ ಹುರಿದಿಟ್ಟ ಮಸಾಲ ಏನಿತ್ತು ಅದನ್ನು ಕೂಡ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ತೇನೆ. ನೀರು ಹಾಕೋದಿಲ್ಲ, ಯಾಕಂದರೆ ಅದು ನಾವು ಮೆಣಸು ನೀರಲ್ಲಿ ಹಾಕಿರೋದಲ್ಲ, ಅದರಲ್ಲೇ ಅದು ಗ್ರೈಂಡ್ ಮಾಡುವಾಗ ಅದೇ ನೀರಾಗಿ ಗ್ರೇವಿ ಆಗ್ತದೆ. ನಿಮಗೆ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕಿದರೆ ಆಯಿತು. ಇವಾಗ ಇದು ಚೆನ್ನಾಗಿ ಅಂದರೆ ನೈಸ್ ಪೇಸ್ಟ್ ಥರ ಆಗಬೇಕು. ಅದರ ಮೆಣಸಿಂದು ಬೀಜ ಎಲ್ಲ ಸಿಗಬಾರ್ದು. ಚೆನ್ನಾಗಿ ನೈಸ್ ಆಗಿ ಗ್ರೈಂಡ್ ಮಾಡಬೇಕು. ನೀರು ಬೇಕಾದರೆ ಸ್ವಲ್ಪ ಹಾಕಿ. ಮತ್ತು ಇವತ್ತೆಲ್ಲರೂ ಎಲ್ಲಿಗೆಲ್ಲ ಹೋಗಿದ್ದೀರಾ ಇಂಡಿಪೆಂಡೆನ್ಸ್ ಡೇಗೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ನಮ್ಮ ಎದುರುಗಡೆನೆ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇದು ಪ್ರೋಗ್ರಾಮ್ ಇತ್ತು. ಮಾತ್ರ ವೀಡಿಯೋ ಸರಿಯಾಗಿ ಕಾಣ್ತಾ ಇರಲಿಲ್ಲ, ಝೂಮ್ ಮಾಡಬೇಕಾಗ್ತಿತ್ತು. ನಮಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ, ಮಾತ್ರ ವೀಡಿಯೋದಲ್ಲಿ ಚೆನ್ನಾಗಿ ಬರ್ತಾ ಇರಲಿಲ್ಲ. ತುಂಬ ಹೊತ್ತು 1-1.5 ಗಂಟೆದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸಲ್ಲಿತ್ತು ಮಕ್ಕಳದ್ದು. ಮತ್ತು ಇವಾಗ ಇದು ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಂದು 2 ಈರುಳ್ಳಿ, ದೊಡ್ಡ ಈರುಳ್ಳಿ ಬರ್ತದಲ್ಲ ಅದು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಈ ಸಾಂಬಾರು ಈರುಳ್ಳಿ ಬರ್ತದಲ್ಲ ಅದು ಒಂದು 20 ಹಾಕಿದ್ದೇನೆ. ಅದನ್ನು ಕಟ್ ಮಾಡಿದ್ದೇನೆ ಚಿಕ್ಕದಾಗಿ. ಯಾಕಂದರೆ ಯಾವುದೇ ಪದಾರ್ಥಕ್ಕೆ ನಾವು ಸಾಂಬಾರು ಈರುಳ್ಳಿ ಹಾಕಿದರೆ ಅದರದ್ದೊಂದು ಟೇಸ್ಟೇ ಬೇರೆ ಇರ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಅದಿಲ್ಲಾಂದರೆ ಬರೀ ನೀರುಳ್ಳಿ ಒಂದು ನೀರುಳ್ಳಿ ಜಾಸ್ತಿ ಹಾಕಿ. ಅದಕ್ಕಿಂತ ನಾವು ಇವಾಗ 2 ತೆಗೆದಿದ್ದೇವಲ್ಲ, ಅದರ ಸಾಂಬಾರು ನೀರುಳ್ಳಿ ಇಲ್ಲದಿದ್ದರೆ 3 ನೀರುಳ್ಳಿ ತೆಗೆದಿರಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಿದ್ದೇನೆ. ಯಾಕೆಂದರೆ ಉಪ್ಪು ಹಾಕಿದರೆ ಬೇಗ ಬೇಯ್ತದಲ್ಲ, ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಒಳ್ಳೆ ಒಂಥರ ಗೋಲ್ಡನ್ ಕಲರ್ ಬರಬೇಕಂದ್ರೆ ತಿನ್ನುವಾಗ ನೀರುಳ್ಳಿ ಸಿಗಬಾರ್ದು, ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಬೇಕು ಅದು ನೀರುಳ್ಳಿ, ಅಷ್ಟು ತನಕ ಫ್ರೈ ಮಾಡಬೇಕು. ಇವಾಗ ಒಳ್ಳೆ ಸ್ಮೆಲ್ ಬರ್ತದೆ. ಇದಕ್ಕೆ ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು. ನಾನು ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ಮತ್ತು ಏನಂದರೆ ಈ ಚಿಕ್ಕ ಈರುಳ್ಳಿ ಹಾಕ್ತೇನಲ್ಲ, ಅದು ಒಂಥರ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಈ ಕರಿಬೇವು ಕೂಡ ಹಾಕಿದ್ದೇನೆ. ಫ್ರೆಶ್ ಕರಿಬೇವು ಹಾಕಿದರೆ ಮತ್ತೆ ಕೂಡ ಸ್ಮೆಲ್ ಜಾಸ್ತಿ ಇರುತ್ತೆ. ಇವಾಗ ಇದು ಚೆನ್ನಾಗಿ ಹುರಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು 1 ಸ್ಪೂನ್ ಅಷ್ಟು ಹಾಕ್ತೇನೆ ನಾನು. ಹಾಕಿ ಮತ್ತೆ ಕೂಡ ಚೆನ್ನಾಗಿ ಫ್ರೈ ಮಾಡ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ಮೆಲ್ಲೆಲ್ಲ ಹೋಗಬೇಕು, ಅದಕ್ಕೆ ಅಷ್ಟು ತನಕ ಇದು ಮಾಡಬೇಕು. ಅದಾದಮೇಲೆ ನಾನು ಇದರಲ್ಲಿ 2 ಟೊಮೆಟೊ, ಚಿಕ್ಕ ಟೊಮೆಟೊ 2, ಮತ್ತು 2 ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಕಿ ಮತ್ತೆ ಕೂಡ ಫ್ರೈ ಮಾಡ್ತೇನೆ. ಅಂದರೆ ಇದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ತೇನೆ. ಟೊಮೆಟೊದ ನೀರಲ್ಲಿ ಇರ್ತಲ್ಲ ಅದು ಹಾಕಬೇಡಿ, ಬರೀ ಟೊಮೆಟೊ ಮಾತ್ರ ಹಾಕಿದರೆ ಆಯಿತು. ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬೇಯಬೇಕು ಅದು 2 ಕೂಡ ಚೆನ್ನಾಗಿ. ಉಪ್ಪು ನಾನು ಫಸ್ಟಿಗೆ ಹಾಕಿದ್ದೇನೆ, ಅದಕ್ಕೆ ನಾನು ಮತ್ತೆ ಹಾಕೋದಿಲ್ಲ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ನೀರುಳ್ಳಿ ಬೇಯುವಾಗನೇ. ಇವಾಗ ಇದಕ್ಕೆ ಇದು ಬೆಂದಿದೆ ಅಲ್ಲ, ಇವಾಗ ಇದಕ್ಕೆ ಪ್ರಾನ್ಸ್ ಹಾಕ್ತಾಯಿದ್ದೇನೆ. ಪ್ರಾನ್ಸ್ ಅಂದರೆ ಟೈಗರ್ ಪ್ರಾನ್ಸ್ ಇತ್ತು. 1 kg ಇತ್ತು, 1 kg ಇರ್ಬೋದು ಇದರಲ್ಲಿ ಮೋಸ್ಟ್ಲಿ. 1 kg ಅಷ್ಟು ಹಾಕಿದ್ದೇನೆ. ನಾನು ಕೇಳಲಿಲ್ಲ ಎಷ್ಟಿದೆ ಅಂತ. 1 kg ಇದೆ ಅಂತ ಕಾಣ್ತದೆ. ತೆಗೆದಿಡಲಿಲ್ಲ, ಎಲ್ಲ ಒಂದೇ ಸಲ ಮಾಡಿದೆ. ಇಲ್ಲಾಂದರೆ ನಾನು ತೆಗೆದಿಡ್ತೇನೆ, ಯಾಕಂದರೆ ನಾಳ್ದು ಸೋಮವಾರ ನಾಗರ ಪಂಚಮಿ ಅಲ್ಲ, ಅವತ್ತು ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನಾನು ಎಲ್ಲ ಇವತ್ತೇ ಹಾಕಿದ್ದೇನೆ. ಮತ್ತು ನಾಳಿನ ಒಂದು ಪ್ರೋಗ್ರಾಮ್ ಇದೆ ನಮ್ಮ ಮನೆಯಲ್ಲಿ. ಪ್ರೋಗ್ರಾಮ್ ಅಲ್ಲ, ಒಂದು ಫಂಕ್ಷನ್ ಅಲ್ಲ, ಏನಂದರೆ ಒಂದು ಕಾರ್ಯಕ್ರಮ ಇದೆ, ಒಂದು ಕಾರ್ಯ ಇದೆ. ಅದು ನಾಳೆ ವೀಡಿಯೋಲ್ಲ ನಾನು ಹಾಕ್ತೇನೆ ಏನಂತ. ಅದಕ್ಕೆ ಇವತ್ತರದ್ದು ಪದಾರ್ಥ ಇವತ್ತೇ ಫಿನಿಷ್ ಮಾಡಬೇಕು, ನಾಳೆಗೆ ಇಡಲಿಕ್ಕೆ ಆಗೋದಿಲ್ಲ, ನಾಳೆ ಮತ್ತೆ ವಾಪಸ್ ಮಾಡಬೇಕಲ್ಲ, ಅದಕ್ಕೆ ಎಲ್ಲ ಒಂದೇ ಸಲ ಮಾಡಿದ್ದೇನೆ. ಇವಾಗ ಇದು ಪ್ರಾನ್ಸ್ ಹಾಕಿ ನೀರೇನು ಹಾಕೋದಿಲ್ಲ, ಹಾಗೆ ಬೇಯಿಸ್ತಿದ್ದೇನೆ. ಯಾಕಂದರೆ ಪ್ರಾನ್ಸ್ ಅದೇ ನೀರು ಇಳಿತದೆ, ಅದಕ್ಕೆ ನೀರು ಹಾಕಬೇಡಿ, ಹಾಗೆ ಬೇಯಿಸಿದರೆ ಆಯಿತು. ಇವಾಗ ನೋಡಿ ಪ್ರಾನ್ಸ್ ಚೆನ್ನಾಗಿ ಒಂದು 3/4 ಹಸಿ ಬೆಂದಿದೆ ಚೆನ್ನಾಗಿ. ಅದರಲ್ಲೇ ನೀರು ಬಿಟ್ಟಿದೆ, ನಾನು ನೀರು ಹಾಕಲಿಲ್ಲ. ಇವಾಗ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಇತ್ತಲ್ಲ ಮೆಣಸಿಂದು, ಅದು ಹಾಕಬೇಕು.
ಅದು ಅಷ್ಟು ಕೂಡ ಹಾಕಿದ್ದೇನೆ ನಾನು. ಅಂದರೆ ನಾಳೆ ಬೆಳಿಗ್ಗೆ ತಿಂಡಿ ತನಕ ಆದರೆ ಸಾಕು ಅಂತೇಳಿ, ಮಧ್ಯಾಹ್ನಕ್ಕೆ ನಾನು ಬೇರೆ ಮಾಡ್ತೇನೆ ಅದಕ್ಕೆ. ಇವಾಗ ಅದು ಮಿಕ್ಸಿ ತೊಳೆದ ನೀರು ಕೂಡ ಅದಕ್ಕೆ ಹಾಕ್ತೇನೆ, ಸ್ವಲ್ಪ ಹಾಕ್ತೇನೆ. ಮಿಕ್ಸಿಯಲ್ಲಿ ಇವಾಗ ಪೇಸ್ಟ್ ಉಳಿದಿರ್ತದಲ್ಲ, ಅದಕ್ಕೆ ಅದರಲ್ಲೇ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೇನೆ. ಈ ಥರ ಮಸಾಲೆ ಮಾಡಿದರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿರ್ತದೆ ಅಂತ. ನಾವು ಬರೀ ನೀರುಳ್ಳಿ ನೀರುಳ್ಳಿ ಟೊಮೆಟೊ ಹಾಕಿ ಮತ್ತು ಎಲ್ಲ ಹುಡಿಗಳು ಹಾಕಿ ನಾವು ಮಾಡಿದರೆ ಅದೊಂಥರ ನೀರು ಆಗ್ತದಲ್ಲ ಮಸಾಲ. ಅದೇ ಮೆಣಸು ಹಾಕಿದರೆ ಸ್ವಲ್ಪ ತಿಕ್ ಗ್ರೇವಿ ಇರುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದು. ಇದಕ್ಕೆ ಗೀ ರೈಸ್ ಮಾಡಿದರೂ ಚೆನ್ನಾಗಿರ್ತದೆ. ನಾನು ಆಲ್ರೆಡಿ ಬಾಯ್ಲ್ಡ್ ರೈಸ್ ಮಾಡಿದ್ದೆ, ನಮಗೆ ಗೊತ್ತಿರಲಿಲ್ಲ ಪ್ರಾನ್ಸ್ ತರ್ತಾರೆ ಅಂತೇಳಿ. ಇಲ್ಲಾಂದರೆ ಗೀ ರೈಸ್ ಮಾಡಿದರೆ ಚೆನ್ನಾಗಾಗ್ತದೆ ಇದಕ್ಕೆ ಕಾಂಬಿನೇಷನ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಉಪ್ಪು ನಾನು ಎಕ್ಸ್ಟ್ರಾ ಉಪ್ಪು ಹಾಕೋದಿಲ್ಲ, ಅವಾಗ ಹಾಕಿದ್ದೇನಲ್ಲ ಅದಕ್ಕೆ. ಇವಾಗ ಇದು ಮಸಾಲೆ ಎಲ್ಲ ಪ್ರಾನ್ಸಿಗೆ ಹಿಡಿಬೇಕು, ಅಷ್ಟು ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚಪಾತಿಗೂ ಚೆನ್ನಾಗಾಗ್ತದೆ, ಸೇಮಿಗೆ ಉಂಟಲ್ಲ ಇಡಿಯಪ್ಪ ಅಂತ ಹೇಳ್ತಾರೆ, ಅದಕ್ಕೂ ಚೆನ್ನಾಗಾಗ್ತದೆ, ನೀರು ದೋಸೆಗೂ ಚೆನ್ನಾಗಾಗ್ತದೆ. ಉಪ್ಪು ನೋಡಿದೆ ಚೆನ್ನಾಗಿತ್ತು. ಮತ್ತು ನನಗೆ ಕನ್ಫ್ಯೂಸ್ ಇತ್ತು ಸ್ವಲ್ಪ, ಇದಕ್ಕೆ ತೆಂಗಿನಕಾಯಿದ್ದು ಹಾಲು ಹಾಕಬೇಕಂತ. ಹಾಗೆ ನನ್ನ ತಮ್ಮನ ಹತ್ರ ಮತ್ತು ನನ್ನ ಹಸ್ಬೆಂಡ್ ಹತ್ರ ಇಬ್ಬರಿಗೂ ಟೇಸ್ಟಿಗೆ ಕೊಟ್ಟೆ. ಅವರಿಬ್ಬರು ಹೇಳಿದರು ಬೇಡ, ಇದೇ ಮಸಾಲೆ ಚೆನ್ನಾಗಿದೆ, ತೆಂಗಿನಕಾಯಿ ಹಾಲು ಬೇಡ ಅಂತ ಹೇಳಿದರು. ತೆಂಗಿನಕಾಯಿ ಹಾಲು ಹಾಕೋದಾದರೆ ಹಾಕ್ಬೋದು, ಕ್ರೀಮಿ ಆಗಿರ್ತದೆ ಆವಾಗ. ಅವರಿಗೆ ನಾನು ಸ್ಪೂನಲ್ಲಿ ಹಾಕಿ ಕೊಡ್ತಾ ಇದ್ದೇನೆ ಟೇಸ್ಟ್ ನೋಡಲಿಕ್ಕೆ. ಇವಾಗ ಇದು ಆಲ್ರೆಡಿ ಆಯಿತು ಪದಾರ್ಥ ನಮ್ಮದು. ಪ್ರಾನ್ಸದ್ದು ಮಸಾಲ ನೋಡಿ ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ.